1920 ನಾರ್ತ್ ಕೊರಿಯಾ ಅಲ್ಲಿ ಒಂದು ಊರಿರುತ್ತೆ. ಆ ಊರಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಒಬ್ಳು ಹೆಂಗ್ಸು ವಾಸ ಮಾಡ್ತಾ ಇರ್ತಾಳೆ. ಹೀಗೆ ಒಂದಿನ ಅವ್ರ ಮನೆಗೆ ಬೆಂಕಿ ಬಿದ್ಬಿಡುತ್ತೆ. ಆ ಲೇಡಿಗೆ 2 ಜನ ಮಕ್ಳಿರ್ತಾರೆ. ಹೇಗೋ ಆ ಬೆಂಕಿಯಿಂದ ತಪ್ಪಿಸ್ಕೊಂಡು ಆ ಇಬ್ರು ಮಕ್ಳನ್ನ ಕರ್ಕೊಂಡು ಹೊರಗ್ ಬಂದ್ಬಿಡ್ತಾಳೆ. ಹೊರಗ್ ಬಂದಿದಾದ್ಮೇಲೆ ನಾರ್ತ್ ಕೊರಿಯನ್ ಸರ್ಕಾರ ಬಂದು ಆ ಹೆಂಗ್ಸನ್ನ ಸಾಯಿಸೋದಕ್ಕೆ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ನಾರ್ತ್ ಕೊರಿಯಾ ರೂಲ್ ಮಾಡ್ತಾ ಇದ್ರಲ್ಲ, ರೂಲರ್ಸ್ ಫೋಟೋಸ್ ಇತ್ತು. ಆ ಫೋಟೋಸ್ ನ ಅವಳು ಸೇವ್ ಮಾಡಿಲ್ಲ. ಅದಕ್ಕೋಸ್ಕರ ಅವಳನ್ನ ಗವರ್ಮೆಂಟ್ ಸಾಯಿಸೋದಕ್ಕೆ ಡಿಸೈಡ್ ಮಾಡುತ್ತೆ. ಇದನ್ನ ಡಿಕ್ಟೇಟರ್ಶಿಪ್ ಅಂತಾರೆ. ಇಲ್ಲಿ ಡಿಕ್ಟೇಟರ್ಶಿಪ್ ಅಂದ್ರೆ ಏನು? ಡಿಕ್ಟೇಟರ್ಶಿಪ್ ಅಂದ್ರೆ ಅದನ್ನು ಒಂದು ಸರ್ಕಾರ ಇದ್ದಂಗೆ. ಈ ಸರ್ಕಾರದಲ್ಲಿ ಕಂಟ್ರಿಯಲ್ಲಿರೋ ಎಲ್ಲಾ ಪವರ್ಸ್ ಮತ್ತೆ ಕಂಟ್ರೋಲ್ಸ್ ಒಂದು ಒಬ್ಬನ ಕೈಯಲ್ಲಿರುತ್ತೆ ಅಥವಾ ಒಂದು ಸ್ಮಾಲ್ ಗ್ರೂಪ್ ಕೈಯಲ್ಲಿರುತ್ತೆ. ಈ ಸಿಸ್ಟಮ್ ಅಲ್ಲಿ ಡಿಕ್ಟೇಟರ್ಸ್ ಏನಿರ್ತಾರೆ ಅವರು ಅವ್ರದೇ ಆದಂತಹ ಓನ್ ರೂಲ್ಸ್ ನ ಕ್ರಿಯೇಟ್ ಮಾಡ್ತಾರೆ ಅಂಡ್ ಎಲೆಕ್ಟ್ ಆಗ್ತಲೇ ಅವರು ಕಂಟ್ರಿನ ರೂಲ್ ಮಾಡ್ತಾ ಇರ್ತಾರೆ. ಡಿಕ್ಟೇಟರ್ಸ್ ಇರ್ತಾರಲ್ಲ ಅವ್ರ ಕೈಯಲ್ಲಿ ಇಡೀ ಕಂಟ್ರಿದು ಫುಲ್ ಪವರ್ಸ್ ಇರುತ್ತೆ. ಈ ತರ ಡಿಕ್ಟೇಟರ್ಶಿಪ್ ಅಲ್ಲಿ ಫ್ರೀ ಎಲೆಕ್ಷನ್ಸ್ ಇರೋದಿಲ್ಲ ಅಂಡ್ ಫ್ರೀಡಮ್ ಒಂದು ಲಿಮಿಟೆಡ್ ಆಗಿರುತ್ತೆ. ಅಂಡ್ ಅವ್ರ ಹತ್ರ ಇರೋ ಪವರ್ಸ್ ನ ಜನಗಳನ್ನ ಕಂಟ್ರೋಲ್ ಮಾಡೋದಕ್ಕೆ, ಪೊಲೀಸ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂಡ್ ಆರ್ಮೀಸ್ ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಜರ್ಮನಿಯಲ್ಲಿ 1933 ಇಂದ 1945 ವರೆಗೂ ಅಡಾಲ್ಫ್ ಹಿಟ್ಲರ್ ಡಿಕ್ಟೇಟರ್ ಆಗಿದ್ದ. ಇಟಲಿಯಲ್ಲಿ 1922 ಇಂದ 1943 ವರೆಗೂ ಬೆನಿಟೋ ಮುಸಲಿನಿ ಇವರು ಡಿಕ್ಟೇಟರ್ ಆಗಿದ್ರು. ಅಂಡ್ ಸೋವಿಯತ್ ಯೂನಿಯನ್ ಅಲ್ಲಿ 1920 ಇಂದ 1953 ವರೆಗೂ ಜೋಸೆಫ್ ಸ್ಟಾಲಿನ್ ಡಿಕ್ಟೇಟರ್ ಆಗಿದ್ರು. ಡಿಕ್ಟೇಟರ್ಶಿಪ್ ಅಲ್ಲಿ ಟೈಪ್ಸ್ ಇದೆ. ಮೊದಲನೇದು ಒಂದು ಮಿಲಿಟರಿ ಡಿಕ್ಟೇಟರ್ಶಿಪ್. ಮಿಲಿಟರಿ ಡಿಕ್ಟೇಟರ್ಶಿಪ್ ಅಲ್ಲಿ ಆರ್ಮಿ ಅಥವಾ ಮಿಲಿಟರಿ ಅಲ್ಲಿರೋ ಲೀಡರ್ಸ್ ಬಂದು ಗವರ್ಮೆಂಟ್ ನ ಟೇಕ್ ಓವರ್ ಮಾಡ್ಕೊಂತಾರೆ ಅಂಡ್ ಅವ್ರ ಹತ್ರನೇ ಎಲ್ಲಾ ಪವರ್ಸ್ ಇರುತ್ತೆ. ಆ ಪವರ್ಸ್ ಇಂದ ಅವರು ಕಂಟ್ರಿನ ರೂಲ್ ಮಾಡ್ತಾ ಇರ್ತಾರೆ. ಅಂಡ್ ಈ ಟೈಪ್ ಆಫ್ ಡಿಕ್ಟೇಟರ್ಶಿಪ್ ಅಲ್ಲಿ ಎಲೆಕ್ಷನ್ಸ್ ಇರೋದಿಲ್ಲ. ಎರಡನೇದು ಬಂದು ಒನ್ ಪಾರ್ಟಿ ಡಿಕ್ಟೇಟರ್ಶಿಪ್. ಈ ಡಿಕ್ಟೇಟರ್ಶಿಪ್ ಅಲ್ಲಿ ಬರೀ ಒಂದೇ ಪಾರ್ಟಿ ಇಡೀ ಗವರ್ಮೆಂಟ್ ನ ರೂಲ್ ಮಾಡ್ತಾ ಇರ್ತಾರೆ ಅಂಡ್ ಈ ಪಾರ್ಟಿಗೆ ಅಪೋಸಿಷನ್ ಪಾರ್ಟಿನೇ ಇರೋದಿಲ್ಲ ಅಂಡ್ ಲೀಡರ್ಸ್ ಬಂದು ಈ ಪಾರ್ಟಿಯಲ್ಲಿ ಮಾತ್ರ ಚೂಸ್ ಮಾಡ್ಬೇಕು. ಆದ್ರೆ ಈ ತರ ಡಿಕ್ಟೇಟರ್ಶಿಪ್ ಅಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಆ ಎಲೆಕ್ಷನ್ಸ್ ಅಲ್ಲಿ ಜನರು ಬಂದು ಆ ಪಾರ್ಟಿಯಿಂದ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ವೋಟ್ ಮಾಡ್ಬೇಕು ಅಂಡ್ ಲೀಡರ್ಸ್ ಕೂಡ ಆ ಪಾರ್ಟಿಯಲ್ಲೇ ಚೂಸ್ ಮಾಡ್ತಾರೆ. ಎಕ್ಸಾಂಪಲ್ ಲೈಕ್ ಚೈನಾಲಿರೋ ಕಮ್ಯುನಿಸ್ಟ್ ಪಾರ್ಟಿ ಅಂಡ್ ನಾರ್ತ್ ಕೊರಿಯನ್ ಗವರ್ಮೆಂಟ್. ಮೂರನೇ ಬಂದು ಆಟೋಕ್ರೆಟಿಕ್ ಡಿಕ್ಟೇಟರ್ಶಿಪ್. ಈ ಡಿಕ್ಟೇಟರ್ಶಿಪ್ ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡೋ ಪವರ್ ಮತ್ತೆ ಕಂಪ್ಲೀಟ್ ಅಥಾರಿಟಿ ಬಂದು ಒಬ್ಬರ ಕೈಯಲ್ಲಿರುತ್ತೆ. ಈ ಪರ್ಟಿಕ್ಯುಲರ್ ಡಿಕ್ಟೇಟರ್ಶಿಪ್ ಅಲ್ಲಿ ರೂಲ್ ಮಾಡ್ತಾ ಇರೋ ಲೀಡರ್ ನ ಜನರು ಬಂದು ಹೀರೋಸ್ ತರ ನೋಡ್ಬೇಕು. ಹೀರೋಸ್ ಗಿಂತ ಹೆಚ್ಚು ದೇವ್ರ ತರ ನೋಡ್ಬೇಕು. ಎಕ್ಸಾಂಪಲ್ ಅಡಾಲ್ಫ್ ಹಿಟ್ಲರ್. ಜರ್ಮನಿಯಲ್ಲಿ ಅವರು ರೂಲ್ ಮಾಡ್ತಾ ಇರ್ಬೇಕಾದ್ರೆ ಹಿಟ್ಲರ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವ್ರನ್ನ ಎಲ್ಲರೂ ದೇವ್ರ ತರ ನೋಡ್ಬೇಕು ಅಂತ. ನಾವ್ ದ ಕ್ವೆಶ್ಚನ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಮೋಕ್ರಸಿ ಅಂಡ್ ಡಿಕ್ಟೇಟರ್ಶಿಪ್? ಡಿಕ್ಟೇಟರ್ಶಿಪ್ ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಬಂದು ಎಲ್ಲಾನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಜನರ ಕನ್ಸೆಂಟ್ ಇಲ್ದಲೆ. ಅದೇನೆ ಡೆಮೋಕ್ರಸಿಯಲ್ಲಿ ಪವರ್ ಬಂದು ಜನರ ಹತ್ರ ಇರುತ್ತೆ. ಅವರಿಗೆ ಬೇಕಾಗಿರುವಂತಹ ಲೀಡರ್ ನ ಇವರು ಆಯ್ಕೆ ಮಾಡಬಹುದು. ಡಿಕ್ಟೇಟರ್ಶಿಪ್ ಅಲ್ಲಿ ಯಾರೋ ಒಬ್ಬ ಅಥವಾ ಯಾವ್ದೋ ಒಂದು ಸ್ಮಾಲ್ ಗ್ರೂಪ್ ಒಂದು ಇಡೀ ಕಂಟ್ರಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದೇನೆ ಡೆಮೋಕ್ರಸಿಯಲ್ಲಿ ಜನರು ಯಾರನ್ನ ಆಯ್ಕೆ ಮಾಡಿರ್ತಾರಲ್ಲ ಅವ್ರ ಹತ್ರ ಅವ್ರನ್ನ ಕಂಟ್ರೋಲ್ ಮಾಡೋ ಪವರ್ ಇರುತ್ತೆ. ಡಿಕ್ಟೇಟರ್ಶಿಪ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಒಂದು ಲಿಮಿಟೆಡ್ ಆಗಿರುತ್ತೆ ಅಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ. ಅದೇ ಡೆಮೋಕ್ರಸಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಯಾವ ತರ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಒಂದು ಪ್ರೊಟೆಕ್ಟ್ ಆಗಿರುತ್ತೆ. ಡಿಕ್ಟೇಟರ್ಶಿಪ್ ಅಲ್ಲಿ ಲಾ ಮತ್ತೆ ಕಾನ್ಸ್ಟಿಟ್ಯೂಷನ್ ಒಂದು ಡಿಕ್ಟೇಟರ್ ಬೇಕಾಗಿರೋ ತರ ಚೇಂಜ್ ಮಾಡ್ಕೊಂತಾರೆ. ಅದೇ ಡೆಮೋಕ್ರಸಿಯಲ್ಲಿ ಆಯ್ಕೆ ಮಾಡಿರುವಂತಹ ಲೀಡರ್ಸ್ ಬಂದು ಲಾ ಮತ್ತೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೋ ಆ ತರ ಇವರು ಕೆಲಸ ಮಾಡಬೇಕು. ನಾರ್ತ್ ಕೊರಿಯಾ ಇವತ್ತು ಕೂಡ ಡಿಕ್ಟೇಟರ್ಶಿಪ್ ಅಲ್ಲಿ ಇದೆ ಅಂಡ್ ನಾಜಿ ಜರ್ಮನಿ ಒಂದ್ ಕಾಲದಲ್ಲಿ ಡಿಕ್ಟೇಟರ್ಶಿಪ್ ಅಲ್ಲಿ ಇತ್ತು ಅಂಡ್ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಇವೆಲ್ಲನೂ ಡೆಮೋಕ್ರೆಟಿಕ್ ಕಂಟ್ರೀಸ್. ನಮ್ಗೆಲ್ಲ ಗೊತ್ತೇ ಇದೆ ಅಡಾಲ್ಫ್ ಹಿಟ್ಲರ್ ಬಂದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಕ್ಟೇಟರ್ ಅಂತ. ಅವ್ರನ್ನ ಬಿಟ್ಟು ಇನ್ನು ಡಿಕ್ಟೇಟರ್ಸ್ ಇದ್ರು. ಬೆನಿಟೋ ಮುಸಲಿನ್ ಇಟಲಿ, ಜೋಸೆಫ್ ಸ್ಟಾಲಿನ್ ಸೋವಿಯತ್ ಯೂನಿಯನ್, ಫ್ರಾನ್ಸಿಸ್ಕೋ ಫ್ರಾನ್ಸ್ ಸ್ಪೇನ್, ಕಿಮ್ ಜಾಂಗ್ ಉನ್ ನಾರ್ತ್ ಕೊರಿಯಾ, ಪುತಿನ್ ರಷ್ಯಾ. ಅಡಾಲ್ಫ್ ಹಿಟ್ಲರ್ ಬಂದು ಜರ್ಮನಿಯಲ್ಲಿ ಡಿಕ್ಟೇಟರ್ ಆಗಿದ್ರು 1933 ಇಂದ 1945 ವರೆಗೂ. ಈ ಟೈಮ್ ಪೀರಿಯಡ್ ಬಂದು ಜರ್ಮನಿಗೆ ಒಂದು ನರಕ ಇದ್ದಂಗಿತ್ತು. ಈ ಟೈಮ್ ಪೀರಿಯಡ್ ಅಲ್ಲಿ ಹಿಟ್ಲರ್ ಬಂದು ಜರ್ಮನಿಯಲ್ಲಿ 17 ಮಿಲಿಯನ್ ಪೀಪಲ್ ನ ಸಾಯಿಸಿದ್ದ. 1,70,00,000 ಜನನ. ಆ 17 ಮಿಲಿಯನ್ ಪೀಪಲ್ ಅಲ್ಲಿ 6 ಮಿಲಿಯನ್ ಪೀಪಲ್ ಬಂದು ಹೋಲೋಕಾಸ್ಟ್ ಅಲ್ಲಿ ಸತ್ತೋಗಿದ್ರು. ಜೋಸೆಫ್ ಸ್ಟಾಲಿನ್ ಬಂದು ರಷ್ಯಾ ಅಲ್ಲಿ ಡಿಕ್ಟೇಟರ್ ಆಗಿದ್ರು 1924 ಇಂದ 1953 ವರೆಗೂ. ಇವರು ಒಂದು ಅಪ್ರಾಕ್ಸಿಮೇಟ್ಲಿ 20 ಇಂದ 25 ಮಿಲಿಯನ್ ಪೀಪಲ್ ಸಾಯಿಸಿದ್ರು. ಫ್ರಾನ್ಸಿಸ್ಕೋ ಫ್ರಾನ್ಸ್ ಇವರು ಬಂದು ಸ್ಪೇನ್ ಅಲ್ಲಿ ಡಿಕ್ಟೇಟರ್ ಆಗಿದ್ರು 1939 ಇಂದ ಅಂಟಿಲ್ ಹಿಸ್ ಡೆತ್ 1975 ವರೆಗೂ. ಇವರು ರೂಲ್ ಮಾಡ್ತಾ ಇರ್ಬೇಕಾದ್ರೆ ಸಾವಿರ ಗಟ್ಟಲೆ ಜನನ ಸಾಯಿಸಿರ್ತಾರೆ. ಇವರು ರೂಲ್ ಮಾಡ್ತಾ ಇರ್ಬೇಕಾದ್ರೆ
ಟನ್ ಗಟ್ಲೆ ಜನಗಳನ್ನ ಲೇಬರ್ ಕ್ಯಾಂಪ್ಸ್ ಅಲ್ಲಿ ಸಾಯಿಸಿದ್ರು. ಫೋರ್ತ್ ಡಿಕ್ಟೇಟರ್ ಬಂದು ಕಿಮ್ ಜಾಂಗ್ ಉನ್. ಇವರು ನಾರ್ತ್ ಕೊರಿಯಾ ಅಲ್ಲಿ ಪ್ರೆಸೆಂಟ್ ಡಿಕ್ಟೇಟರ್. ನಾರ್ತ್ ಕೊರಿಯನ್ ಗವರ್ಮೆಂಟ್ ಬಂದು ಗಿಲ್ಟ್ ಬೈ ಅಸೋಸಿಯೇಷನ್ ನ ಫಾಲೋ ಮಾಡುತ್ತೆ. ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬ ಪೊಲಿಟಿಕಲ್ ಕ್ರೈಮ್ ನ ಕಮಿಟ್ ಮಾಡಿದ್ರೆ ಅವನ ಇಡೀ ಫ್ಯಾಮಿಲಿ ಜೈಲಿಗೆ ಹೋಗ್ಬೇಕು. ಈಗ ಒಬ್ಬ ಬಂದು ಕ್ರೈಮ್ ನ ಕಮಿಟ್ ಮಾಡಿದ್ರೆ ಅವನ 3 ಜನರೇಷನ್ ಬಂದು ಜೈಲಲ್ಲಿ ಇರ್ಬೇಕು. ಲೈಕ್ ತಾತ ಬಂದು ಯಾವ್ದಾದ್ರು ಒಂದು ಕ್ರೈಮ್ ನ ಕಮಿಟ್ ಮಾಡಿದ್ರೆ ಅವನ ಮೊಮ್ಮಗ ಕೂಡ ಜೈಲಲ್ಲಿ ಇರ್ಬೇಕು. ಇದರಿಂದನೇ ಶಿನ್ ಡಾನ್ ಯಾಕ್ ಇವರು ಜೈಲಲ್ಲಿ ಅವ್ರ ಚೈಲ್ಡ್ಹುಡ್ ನ ಸ್ಪೆಂಡ್ ಮಾಡಿದ್ದು. ಯಾರಾದ್ರೂ ನಿಮ್ ಜನರೇಷನ್ ಅಲ್ಲಿ ಕ್ರೈಮ್ ನ ಕಮಿಟ್ ಮಾಡಿದ್ರೆ ನಿಮ್ ಬ್ಲಡ್ ಬಂದು ಇಂಪ್ಯೂರ್ ಆಗ್ಬಿಡುತ್ತೆ. ಈ ತರ ನಾರ್ತ್ ಕೊರಿಯನ್ ಗವರ್ಮೆಂಟ್ ಬಂದು ಬಿಲೀವ್ ಮಾಡ್ತಾ ಇತ್ತು. ಇದಕ್ಕಾಗಿ ಶಿನ್ ಡಾನ್ ಯಾಕ್ ಇವರು ಅವ್ರ ಚೈಲ್ಡ್ಹುಡ್ ನ ಜೈಲಲ್ಲಿ ಸ್ಪೆಂಡ್ ಮಾಡಿರ್ತಾರೆ. ಜೈಲಲ್ಲಿ ಇರ್ಬೇಕಾದ್ರೆ ಅವರಿಗೆ ಪ್ರಾಪರ್ ಆಗಿರೋ ಫುಡ್ ಸಿಗ್ತಾ ಇದ್ದಿಲ್ಲ. ಅವರಿಗೆ ಬರೀ ಬೋರೇಜ್ ಸಿಗ್ತಾ ಇತ್ತು. ಆ ಊಟ ಬಂದು ಎಲ್ಲಿಗೂ ಸಾಲ್ತಾ ಇದ್ದಿಲ್ಲ. ಅದಕ್ಕಾಗಿ ಅವರು ಅಲ್ಲಿರೋ ಹುಲ್ನ ತಿನ್ಬೇಕಾಗಿತ್ತು. ಅಂಡ್ ವರ್ಸ್ಟ್ ಪಾರ್ಟ್ ಇಸ್ ಅಲ್ಲಿರೋ ಇಲಿಗಳನ್ನ ತಿನ್ಬೇಕಾಗಿತ್ತು ಜೀವಂತವಾಗಿರೋದಿಕ್ಕೆ. ಆ ಪ್ರಿಸನ್ ಕ್ಯಾಂಪ್ ಅಲ್ಲಿ 20,000 ಪ್ರಿಸನರ್ಸ್ ಇದ್ರು. ಅಲ್ಲಿ ರೂಲ್ ಒಂದು ವೆರಿ ಸಿಂಪಲ್. ಏನಂದ್ರೆ ನೀವೇನಾದ್ರೂ ಓಡೋಗೋದಿಕ್ಕೆ ಟ್ರೈ ಮಾಡಿದ್ರೆ ನಿಮ್ಮನ್ನ ಸಾಯಿಸಾಕ್ತಾರೆ. ಅಥವಾ ಯಾರಾದ್ರೂ ಬೇರೆಯವರು ಓಡೋಗೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಆ ಪ್ಲಾನ್ ನ ನೀವು ಕೇಳಿಸ್ಕೊಂಡು ರಿಪೋರ್ಟ್ ಮಾಡ್ದಲೆ ಸುಮ್ನೆ ಇದ್ರೆ ಅವ್ರ ಜೊತೆಯಲ್ಲಿ ನಿಮ್ಮನ್ನು ಸಾಯಿಸಾಕ್ತಾರೆ. ಒಂದಿನ ಹೀಗೇನೆ ಶಿನ್ ಡಾನ್ ಯಾಕ್ ಇವರು ಅವ್ರ ಅಮ್ಮ ಮತ್ತೆ ಅವ್ರ ತಮ್ಮ ಜೈಲಿಂದ ಓಡೋಗೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಈ ಪ್ಲಾನ್ ನ ಕೇಳಿಸ್ಕೊಂಡು ಅವರು ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಮಾಡಿ 1 ತಿಂಗಳಾದ್ಮೇಲೆ ಶಿನ್ ಡಾನ್ ಯಾಕ್ ಇವ್ರ ಕಣ್ ಮುಂದೆನೆ ಅವ್ರ ಅಮ್ಮ ಮತ್ತೆ ಅವ್ರ ತಮ್ಮನ ಸಾಯಿಸಾಕ್ತಾರೆ. ಅಂಡ್ ಶಿನ್ ಡಾನ್ ಯಾಕ್ ಇವ್ರನ್ನ ಟಾರ್ಚರ್ ಮಾಡ್ತಾರೆ. ಡಿಕ್ಟೇಟರ್ಶಿಪ್ ಬಂದು ಒಂದು ಕಂಟ್ರಿ ಮೇಲೆ ಯಾವ ತರ ಎಫೆಕ್ಟ್ ಮಾಡುತ್ತೆ. ಮೊದಲನೇ ಒಂದು ಲಾಸ್ ಆಫ್ ಫ್ರೀಡಮ್. ಜನಗಳು ಫ್ರೀ ಆಗಿ ಮಾತಾಡೋದಿಕ್ಕಾಗಲ್ಲ, ಪ್ರೊಟೆಸ್ಟ್ ಮಾಡೋದಿಕ್ಕಾಗಲ್ಲ ಅಂಡ್ ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡೋದಿಕ್ಕಾಗಲ್ಲ. ಮೀಡಿಯಾ ಬಂದು ಸೆನ್ಸರ್ ಆಗಿರುತ್ತೆ. ಡಿಕ್ಟೇಟರ್ಸ್ ಗೆ ಏನ್ ಬೇಕಾಗಿರುತ್ತಲ್ಲ ಅದನ್ನ ಮಾತ್ರ ಜನಗಳು ನೋಡ್ಬೇಕು. ಎಲೆಕ್ಷನ್ಸ್ ಬಂದು ಫೇಕ್ ಆಗಿರುತ್ತೆ. ಜನಗಳಿಗೆ ರಿಯಲ್ ಚಾಯ್ಸ್ ಇರೋದಿಲ್ಲ. ಎರಡನೇದು ಬಂದು ಹ್ಯೂಮನ್ ರೈಟ್ ವಯೋಲೇಷನ್. ಜನಗಳನ್ನ ಅವ್ರ ಸಣ್ಣ ತಪ್ಪುಗಳಿಗೆ ಅವ್ರನ್ನ ಟಾರ್ಚರ್ ಮಾಡೋದು, ಸಾಯಿಸಾಕೋದು ಅಂಡ್ ಅರೆಸ್ಟ್ ಮಾಡೋದು. ಎಸ್ಪೆಷಲಿ ಪೊಲಿಟಿಕಲ್ ಅಪೋನೆಂಟ್ಸ್. ಈ ತರ ಸಿಸ್ಟಮ್ ಅಲ್ಲಿ ಜನಗಳು ಹೆವಿ ರೆಸ್ಟ್ರಿಕ್ಷನ್ ಮಧ್ಯದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅಂಡ್ ಈ ಡಿಕ್ಟೇಟರ್ಸ್ ಮೇನ್ ಟಾರ್ಗೆಟ್ಸ್ ಯಾರಾಗಿರ್ತಾರೆ ಗೊತ್ತಾ? ಸೀಕ್ರೆಟ್ ಏಜೆನ್ಸೀಸ್, ಜರ್ನಲಿಸ್ಟ್, ಆಕ್ಟಿವಿಸ್ಟ್ ಮತ್ತೆ ಮಾನಿಟರಿ ಗ್ರೂಪ್ಸ್. ಮೂರನೇದು ಬಂದು ಎಕನಾಮಿಕ್ ಪ್ರಾಬ್ಲಮ್ಸ್. ಡಿಕ್ಟೇಟರ್ಸ್ ಬಂದು ಎಕಾನಮಿನ ಕಂಟ್ರೋಲ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಗೆ, ರಿಲೇಟಿವ್ಸ್ ಗೆ ಪವರ್ ಮತ್ತೆ ಮನಿನ ಕೊಡ್ತಾರೆ. ಇದರಿಂದ ಕರಪ್ಷನ್ ಇನ್ಕ್ರೀಸ್ ಆಗುತ್ತೆ. ಈ ತರ ಪುವರ್ ಪಾಲಿಸೀಸ್ ಇಂದ ಕಂಟ್ರಿದು ಎಕಾನಮಿ ಬಂದು ಓವರ್ ಟೈಮ್ ತುಂಬಾ ವೀಕ್ ಆಗುತ್ತೆ. ಲ್ಯಾಕ್ ಆಫ್ ಇನೋವೇಷನ್ ಮತ್ತೆ ಎಜುಕೇಶನ್. ಯಾವಾಗ ಜನರು ಫ್ರೀ ಆಗಿ ಮಾತಾಡೋದಿಕ್ಕೆ ಅವಕಾಶ ಇಲ್ವೋ ಅಲ್ಲಿ ಹೊಸ ಐಡಿಯಾಗಳು ಹೇಗೆ ಜನರೇಟ್ ಆಗುತ್ತೆ. ಈ ತರ ಸಿಚುವೇಶನ್ ಅಲ್ಲಿ ಹೊಸ ಐಡಿಯಾಗಳು ಮತ್ತೆ ಕ್ರಿಯೇಟಿವಿಟಿ ಬೇಗ ಸತ್ತೋಗುತ್ತೆ. ಯೂನಿವರ್ಸಿಟೀಸ್ ನ ಮತ್ತೆ ಮೀಡಿಯಾನ ಡಿಕ್ಟೇಟರ್ಸ್ ಬಂದು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇನ್ಸ್ಟೆಡ್ ಆಫ್ ಎಜುಕೇಶನ್ ದೇ ಸ್ಪ್ರೆಡ್ ಪ್ರೊಪೋಗಂಡಾ. ಈ ತರ ಎಕಾನಮಿ ಡ್ಯಾಮೇಜ್ ಆದಾಗ ಕರಪ್ಷನ್ ಇನ್ಕ್ರೀಸ್ ಆಗುತ್ತೆ. ದುಡ್ಡನ್ನ ಮಿಸ್ಯೂಸ್ ಮಾಡ್ತಾರೆ. ಡಿಕ್ಟೇಟರ್ಸ್ ಬಂದು ಅವ್ರ ಹತ್ರ ದುಡ್ಡನ್ನ, ಜಾಬ್ ನ ಮತ್ತೆ ಕಾಂಟ್ರಾಕ್ಟ್ಸ್ ನ ಅವ್ರ ಫ್ರೆಂಡ್ಸ್ ಗೆ, ರಿಲೇಟಿವ್ಸ್ ಗೆ ಮತ್ತೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗಷ್ಟೇ ಕೊಡೋದು, ರಾದರ್ ದೆನ್ ಸ್ಕಿಲ್ಡ್ ಪೀಪಲ್. ಅಂಡ್ ಪಬ್ಲಿಕ್ ಫಂಡ್ಸ್ ಕೂಡ ಮಿಸ್ಯೂಸ್ ಆಗುತ್ತೆ. ಈ ತರ ಫಂಡ್ಸ್ ಬಂದು ಮಿಸ್ಯೂಸ್ ಆದಾಗ ಅವರು ಹೆಲ್ತ್ ಕೇರ್ ಮೇಲೆ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಈ ತರ ಸಿಚುವೇಶನ್ಸ್ ಅಲ್ಲಿ ಇನ್ವೆಸ್ಟರ್ಸ್ ಕೂಡ ಈ ತರ ಕಂಟ್ರೀಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ವಿಡಿಯೋ ಎಲ್ಲಿ ಗಂಟ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.